ಮಾನವತಾವಾದಿ, ಭಾರತ ರತ್ನ, ವಿಶ್ವಮಾನವ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ. ಈ ದಿನ ವಿಧಾನಸೌಧ ಮುಂಭಾಗದಲ್ಲಿರ್ತಕ್ಕಂತಹ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಹೂರ್ಪಣೆ ಮಾಡುವ ಮುಖಾಂತರ ಅವರು ಈ ಸಮಾಜಕ್ಕೆ, ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆಗೆ ಒಂದು ನಮನ ಸಲ್ಲಿಸುತ್ತಾ, ಈ ಮುಖಾಂತರ ನಾನು ಸಾರ್ವಜನಿಕವಾಗಿ ಏನು ಹೇಳಕ್ ಬಯಸ್ತೇನೆ ಅಂದರೆ, ದಯವಿಟ್ಟು ಮುಂದಿನ ಪೀಳಿಗೆ ಹಾಗೂ ನೊಂದವರು ಯಾರೇ ಇರಲಿ, ನಮ್ಮ ದೇಶಕ್ಕೆ ಕೊಟ್ಟಿರ್ತಕ್ಕಂಥ ಸಂವಿಧಾನನ ಅಚ್ಚುಕಟ್ಟಾಗಿ ಅದನ್ನು ಅಭ್ಯಾಸ ಮಾಡಿಕೊಂಡು, ಅದರಲ್ಲಿರ್ತಕ್ಕಂಥ ಕಾನೂನು ಏನಿದೆ, ಸೌಲಭ್ಯ ಏನಿದೆ, ಸೌಕರ್ಯಗಳೇನಿದೆ, ಸಮಾಜದ ಆಗುವಗಳು ಏನು ನಿಮಗೆ ಬೇಕಾಗಿದೆ ಎಲ್ಲ ವ್ಯವಸ್ಥೆನೂ ಒಂದು ಸಂವಿಧಾನದ ರಚನೆ ಆಗಿರೋದನ್ನ ನೀವು ಅತಿ ಹೆಚ್ಚು ಓದೋದ್ರಿಂದ ನಿಮಗೆ ಅರಿವಾಗುತ್ತೆ. ನಿಮಗೆ ಅರಿವಾದರೆ ಇನ್ನು 4 ಜನಕ್ಕೆ ನೀವು ಜಾಗೃತಿ ಮೂಡಿಸೋಕ್ಕೆ ಅವಕಾಶ ಸಿಗುತ್ತೆ ಅಂತ ಹೇಳ್ತಾ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಕೆಲವು ಜನರು ಒಂದು ವರ್ಗಕ್ಕೆ ಸೇರಿಸ್ತಾರೆ. ದಯವಿಟ್ಟು ಇಡೀ ದೇಶಕ್ಕೆ ನೊಂದವರ ಧ್ವನಿಯಾಗಿ, ಸಮಾಜದ ಏನು ನಾವು ಹೇಳ್ತೀವಿ, ಮನುಕುಲ ಇರ್ಬೋದು, ಪ್ರಕೃತಿ ಇರ್ಬೋದು, ವ್ಯವಸ್ಥೆ ಏನಿದೆ, ಈ ರಾಜಕೀಯ ವ್ಯವಸ್ಥೆ ಏನಿದೆ, ಇದಕ್ಕೆಲ್ಲ ಕೂಡ ಲಿಖಿತ ಸಂವಿಧಾನ ಕೊಟ್ಟು ಇವತ್ತಿನ ಸಮಾಜದ ಎಲ್ಲ ಆಗುವುಗಳಿಗೂ ಕಾರಣಕರ್ತರಾದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಪ್ರತಿದಿನ ಸ್ಮರಿಸ್ಬೇಕು. ನಾವು ಪ್ರತಿದಿನ ಏನಾದರೂ ಬೆಳಗ್ಗೆ ಎದ್ದು ಯಾವುದೇ ಕೆಲಸಕ್ಕೆ ಹೊರಟ್ರು, ಒಂದು ಆಫೀಸ್ ಕಚೇರಿಗೆ ಹೊರಟ್ರು, ಅವ್ರಿಗೆ ಕೈ ಮುಗಿದು ಹೊರಗೆ ಬಂದರೆ ಅವರಲ್ಲಿರ್ತಕ್ಕಂಥ ಅಲ್ಪ ಸ್ವಲ್ಪ ಜ್ಞಾನನಾದ್ರೂ ನಾವು ಪಡ್ಕೊಂಡು 4 ಜನಕ್ಕೆ ಏನಾದರೂ ಅನುಕೂಲ ಮಾಡಿಕೊಡ್ಬೋದು. ಅದನ್ನು ಹೆಚ್ಚು ಜಾಗೃತಿ ಕೂಡಿಸ್ತಕ್ಕಂಥದ್ದು ಎಲ್ಲ ನಮ್ಮ ದಲಿತ ಸಂಘಟನೆಗಳು ಮತ್ತು ಒಕ್ಕೂಟಗಳಿದೆ. ಇವತ್ತಿನ ದಿನ ಎಲ್ಲ ಮುಖಂಡರು, ರಾಜ್ಯದ ಮುಖಂಡರು, ನಮ್ಮ ಸ್ನೇಹಿತರಾದಂಥ ಗೋಪಾಲ್ ಅವರು, ಕೆಂಚೆ ಅವರು ಬಂದರೆ, ಗೋಪಾಲಣ್ಣ ಬಂದರೆ, ಇನ್ನು ಸ್ನೇಹಿತರಿದೆ, ಹಲವಾರು ಸಂಘಟನೆಗಳು ಬಂದು ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅವರವರ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣದ ಅಂಗವಾಗಿ ಇವತ್ತು ಕರ್ನಾಟಕ ಸರ್ಕಾರ ಏನು ವಿಧಾನಸೌಧದ ಮುಂದೆಗಡೆ ಮಾಡಿದೆ, ಅದಕ್ಕೆ ನಮ್ಮ ಸಂಘಟನೆ ರಾಷ್ಟ್ರೀಯ ಅಂಬೇಡ್ಕರ್ ಸೇನೆ ಮತ್ತು ವಿವಿಧ ಸಂಘಟನೆಗಳು, ದಲಿತ ಪರ ಸಂಘಟನೆಗಳು ಎಲ್ಲ ಬಂದು ಬಾಬಾ ಸಾಹೇಬರ ಪಾದಕ್ಕೆ ಹೂವನ್ನು ಅರ್ಪಿಸಿ, ಅವ್ರ ಮಾರ್ಗದರ್ಶನದಲ್ಲಿ, ಅವ್ರ ಆಶೀರ್ವಾದದಿಂದ ಸಂಘಟನೆ ತೇರನ್ನು ಮುಂದಕ್ಕೆ ಕೇಳ್ಕೊಂಡು ಹೋಗ್ತೀವಿ. ವಿದ್ಯಾರ್ಥಿಗಳಲ್ಲಿ, ನೊಂದವರಲ್ಲಿ, ಬಡಜನರಲ್ಲಿ, ಕೂಲಿ ಕಾರ್ಮಿಕರಲ್ಲಿ ಮತ್ತು ಕಾರ್ಮಿಕ ವರ್ಗದಲ್ಲ ಯಾರಿಗೇ ಅನ್ಯಾಯ ಆದ್ರೂ ಬಾಬಾ ಸಾಹೇಬರ ಹೆಸರೊಂದಿದ್ದರೆ, ನೀಲಿ ಶಾಲ್ ಒಂದು ಇದ್ದರೆ ಅದಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಆ ಮಾರ್ಗದಲ್ಲಿ ನಾವು ಎಲ್ಲರೂ ಮುನ್ನಡೆಸ್ಕೊಂಡು ಬಾಬಾ ಸಾಹೇಬರ ರಥವನ್ನು ಮುಂದಕ್ಕೆ ಕೇಳ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಒಂದು ಪಣ ತೊಟ್ಟಿದ್ದೀವಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 69ನೇ ಪರಿನಿರ್ವಾಣ ದಿನದಂದು ಸ್ಮರಣೆ ಮಾಡೋದಕ್ಕೋಸ್ಕರ ವಿಧಾನಸೌಧದ ಮುಂಭಾಗ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದಕ್ಕೋಸ್ಕರ ಬಂದಿದ್ದೀವಿ. ಪ್ರತಿದಿನ ಅವ್ರನ್ನ ಸ್ಮರಣೆ ಮಾಡಿಕೊಂಡು ಅವರು ನಡ್ಸ್ಕೊಂಬಂದಂಥ ಹೋರಾಟದ ರಥವನ್ನು ಎಲ್ಲ ಸಂಘಟನೆ ಮುಖಂಡರುಗಳು ರಥವನ್ನು ಎಳ್ಕೊಂಡು ಹೋಗೋಣ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ದಿವಸ ಡಾಕ್ಟರ್ BR ಅಂಬೇಡ್ಕರ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವ್ರಿಗೆ ಮಾಲಾರ್ಪಣೆ ಸಲ್ಲಿಸಿ ನಾವು ಅವ್ರ ಪಾದಕ್ಕೆ ಹೂವುಗಳನ್ನು ಅರ್ಪಿಸ್ತಾ ಇವತ್ತು ವಿಧಾನಸೌಧ ಮುಂದೆ ಬಂದಿದ್ದೀವಿ. ನಮ್ಮ ಸಂಘಟನೆಗಳು, ಎಲ್ಲ ಸಂಘಟನೆ ಪದಾಧಿಕಾರಿಗಳು ಇದ್ದಾರೆ, ರಾಜ್ಯಾಧ್ಯಕ್ಷರು ಇದ್ದಾರೆ, ಅವ್ರಿಗೆಲ್ಲ ಜೈ ಭೀಮ್ ಹೇಳ್ತಾ